ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಮಾರ್ಚ್ 7ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗಿದೆ. ಸುಮಾರು 50-60 ದಿನಗಳ ಕಾಲ ನಾವು ಎಲ್ಲ ಊರು ಎಲ್ಲ ಡಿಸ್ಟ್ರಿಕ್ಗೆ ಹೋಗಿ ಪ್ರಮೋಷನ್ ಮಾಡಿದ್ವಿ. ಎಲ್ಲರಿಗೂ ನಮ್ಮ ಸಿನಿಮಾನ ತಲುಪಿಸೋ ಅಂಥ ಕೆಲಸಗಳನ್ನ ಮಾಡಿದ್ವಿ. ಬಟ್ ಗೊತ್ತಿಲ್ಲ ಯಾಕೆ ಜನ ಥಿಯೇಟರ್ಗೆ ಬರ್ತಾಯಿಲ್ಲ ಅಂತ. ನಾನು ಇದೇ ಹೋದ್ವಾರ ಇನ್ನೊಂದು ಸಿನಿಮಾ ಪ್ರೀಮಿಯರ್ಗೆ ಬಂದಾಗ ಹೇಳಿದ್ದೆ, ಭಾವತೀರಯಾನ ಅನ್ನೋ ಸಿನಿಮಾ ನಾವು ನೋಡಿಬಿಟ್ಟು ಒಂದು ಮಿರಾಕಲ್ ಆಗುತ್ತೆ, ಜನ ಎಲ್ಲ ಬರ್ತಾರೆ, ಆ ಒಳ್ಳೆ ಸಿನಿಮಾ ನೋಡಿದ್ವಿ ನಾವು ಅಂತ ಹೇಳಿದ್ದೆ ನಾನು. ಆ ಸಿನಿಮಾ ಚೆನ್ನಾಗಿದ್ರೂ ಜನ ಬರಲಿಲ್ಲ. ಈಗ ನಮಗೂ ಅದೇ ಆಗಿದೆ. ಸಿನಿಮಾ ಚೆನ್ನಾಗಿದೆ, ಒಳ್ಳೆ ಪ್ರತಿಕ್ರಿಯೆ ಸಿಗ್ತದೆ, ಜನ ಎಲ್ಲ ಮೆಚ್ಕೊಳ್ತಾ ಇದ್ದಾರೆ. ಬಟ್ ಯಾಕೆ ಜನ ಬರ್ತಾಯಿಲ್ಲ ಥಿಯೇಟರ್ಗೆ ನನಗಂತೂ ಗೊತ್ತಿಲ್ಲ. OTT ನೋಡ್ತೀವಿ, ಸ್ಯಾಟಿಲೈಟಲ್ಲಿ ನೋಡ್ತೀವಿ, ಟಿ ವಿಗಳಲ್ಲಿ ನೋಡ್ತೀವಿ ಅಂತ ಕಾಯ್ಕೊಂಡಿದ್ರೆ ಆಗಲ್ಲ. ನಮ್ಮ ಸಿನಿಮಾ ಕಮ್ಯುನಿಟಿ ವಾಚು, ಜೊತೆಗೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಥಿಯೇಟ್ರಲ್ಲಿ ನೋಡಿದ್ರೆ ನಿಮಗೆ ಆ ಮಜಾ ಸಿಗೋದು. OTTಲಿ ಒಬ್ಬರೇ ಕೂತ್ಕೊಂಡು ಮನೇಲಿ ಊಟ ಮಾಡ್ತಾನೋ ಪಾಪ್ಕಾರ್ನ್ ತಿಂತಾನೋ ನೋಡಿದ್ರೆ ಆ ಮಜಾ ಸಿಗಲ್ಲ. ಫ್ರೆಂಡ್ಸ್ಗಳ ಜೊತೆ ನೋಡಿ ಈ ಸಿನಿಮಾನ ಬಂದು ಥಿಯೇಟರ್ಗೆ ಡೆಫಿನೆಟ್ಲಿ ಇಷ್ಟಪಡ್ತೀರಾ. 10 ಜನಕ್ಕೆ ಹೋಗಿ ಹೇಳ್ತೀರಾ, ಇಂಟರ್ವಲನ್ನು ಒಂದು ಸಿನಿಮಾ ನೋಡಿದ್ದೆ, ಹೊಸೊಬ್ರು ಮಾಡಿದ್ದಾರೆ, ಬಟ್ ಸಿನಿಮಾಲಿ ಹೊಸತನ ಇಲ್ಲ, ಸಿನಿಮಾ ಹೊಸೊಬ್ರು ಮಾಡಿರ್ಬೋದು, ಬಟ್ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀರಾ. ಡೆಫಿನೆಟ್ಲಿ ನಾನು ಪ್ರಾಮಿಸ್ ಮಾಡ್ತೀನಿ. ಅದಕ್ಕೆ ಎಲ್ಲ ಥರ ಕ್ಯಾಂಪೇನ್ಸ್ ಮಾಡಿದ್ವಿ, ಎಲ್ಲ ಊರಿಗೆ ಹೋದ್ವಿ. ಸಿನಿಮಾ ನೋಡಿ ಇಷ್ಟ ಆಗಲಿಲ್ಲ ಅಂದರೆ ನಿಮ್ಮ ಟಿಕೆಟ್ ದುಡ್ಡು ವಾಪಸ್ ಕೊಡ್ತೀವಿ ಅಂತ ಹೇಳಿದ್ವಿ. ಇದಕ್ಕಾದರೂ ಬಂದು ಜನ ನೋಡ್ತಾರೆ ಅಂತ ಅಂದ್ಕೊಂಡ್ವಿ. ಬರ್ತಾಯಿಲ್ಲ ಜನ. ಯಾಕೆ ಬರ್ತಾಯಿಲ್ಲ ನನಗಂತೂ ಗೊತ್ತಿಲ್ಲ. ಇನ್ನು ಹೇಗೆ ಹೇಳಬೇಕೋ ಗೊತ್ತಿಲ್ಲ. ಸೆಲೆಬ್ರಿಟೀಸ್ ಬಂದಿದ್ದಾರೆ, ಫ್ಯಾಮಿಲಿ ಫ್ರೆಂಡ್ಸ್ ಬಂದಿದ್ದಾರೆ, ಅವ್ರಿಗೆಲ್ಲ ಇಷ್ಟ ಆಗಿದೆ ಸಿನಿಮಾ, ಅವರೆಲ್ಲರೂ ಪೋಸ್ಟ್ ಮಾಡ್ತಾರೆ. ಹಿಂಗಾದರೂ ಜನಕ್ಕೆ ತಲುಪಲಿ ಅನ್ನೋದು ನಮ್ಮ ಆಶಯ ಅಷ್ಟೇ. ದಯವಿಟ್ಟು ಜನಕ್ಕೆ ಕೇಳ್ಕೊಳ್ಳೋದಿಷ್ಟೇ, ಸಿನಿಮಾ ಬಂದು ನೋಡಿ, ಇಷ್ಟ ಆಯಿತು ಇಷ್ಟ ಆಗಲಿಲ್ಲ ಅನ್ನೋ ಒಪಿನಿಯನ್ ಕ್ರಿಯೇಟ್ ಮಾಡಿ ಸಿನಿಮಾಗಳ ಬಗ್ಗೆ. ಆಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ನೆಕ್ಸ್ಟ್ ಮಾತಾಡೋದಕ್ಕಾದರೂ ಏನಾದರೂ ಸಿಗುತ್ತೆ. ಅದಕ್ಕೂ ಮುಂಚೆನೇ ನಮ್ಮ ಕನ್ನಡ ಇಂಡಸ್ಟ್ರಿ ಹಂಗಾಗ್ತಿದೆ ಹಿಂಗಾಗ್ತಿದೆ ಅಂತ ಹೇಳೋ ಬದಲು ಒಂದು ಪ್ರಯತ್ನ, ಥಿಯೇಟರ್ವರೆಗೂ ಒಂದು ಟಿಕೆಟ್ ನಿಮ್ಮಿಂದ ನಾವು ಕೇಳ್ಕೊಳ್ತಾ ಇರೋದು. ಒಂದೇ ಒಂದು ಟಿಕೆಟ್ ತೊಗೊಂಡು ಥಿಯೇಟರ್ಗೆ ಬನ್ನಿ, ನಮ್ಮ ಸಿನಿಮಾ ಹೇಗಿದೆ ಅಂತ ಹೇಳಿ ನಾವು ಧೈರ್ಯವಾಗಿ ತೊಗೊಳ್ತೀವಿ. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅನ್ನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅನ್ನಿ. ದಯವಿಟ್ಟು ಒಂದು ಒಪಿನಿಯನ್ ಕ್ರಿಯೇಟ್ ಮಾಡಿ. ಥ್ಯಾಂಕ್ ಯು. ಈ ಸಿನಿಮಾದ ರೈಟರ್ ನಾನು. ರೈಟಿಂಗ್ ಮಾಡಬೇಕಂತ ಅನ್ನೋ ಒಂದು ಉದ್ದೇಶದಿಂದ ಸಿನಿಮಾ ಇಂಡಸ್ಟ್ರಿಗೆ ಬಂದೆ. ಅದು ನಾನು ತುಂಬ ಕಡೆ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ, ನನಗೆ ಒಂದು ಸಿನಿಮಾ ಮಾಡಬೇಕಂತಲೇ ಇತ್ತು ಅಂತ ಹೇಳಿ. ಬಹುಶಃ ಅದು ಒಂದೇ ಸಿನಿಮಾ ಆಗಿ ನಿಲ್ಲುತ್ತೆ ಅಂತ ಅನಿಸ್ಬಿಟ್ಟಿದೆ ನನಗೆ. ಇವಾಗ ಒಂದು 2 ಡೇಸಿಂದ ಇದೊಂದೇ ಸಿನಿಮಾ ಇದೆ, ಲಾಸ್ಟ್ ಇರ್ಬೋದು, ಮತ್ತು ನಾನು ಬರೆಯೋದಕ್ಕೆ ಆ ಪೆನ್ ಮುಟ್ಟೋದಕ್ಕೆ ಹೋಗಬಾರ್ದು ಅನ್ನೋ ಲೆವೆಲ್ಗೆ ಫೀಲ್ ಆಗೋಗ್ಬಿಟ್ಟಿದೆ. ರೀಸನ್ ಏನಂದರೆ, ಬಂದಿರೋರೆಲ್ಲ ಇಷ್ಟು ಹೊಗಳುತ್ತಾರೆ, ಬಟ್ ಅಲ್ಲಿ ಥಿಯೇಟರ್ಗಳಲ್ಲಿ ನೋಡಿದ್ರೆ ನನಗೆ ಬೆಳಗ್ಗೆ ಮೆಸೇಜ್ ಬರುತ್ತೆ, ನೋ ಶೋ ಅಲ್ಲಿ ಇಲ್ಲಿ ಅಂತ ಹೇಳಿ. ನನಗೆ ಅದು ಎಷ್ಟು ನಾನೀಗ ಬೇಡ್ಕೋಬೇಕಾ ಅಥವಾ ಇನ್ನೊಂದು ಥರದಲ್ಲಿ ಹೇಳಬೇಕಾ? ನಮ್ಮ ಸಿನಿಮಾ ಕ್ಲೈಮ್ಯಾಕ್ಸ್ ಇದೆಯಲ್ಲ, ಮೋಸ್ಟ್ಲಿ ಅದು ನನಗೆ ಆಗ್ಬೋದೇನೋಪ್ಪ. ನೀವೆಲ್ಲ ನೋಡಿರ್ತೀರ ನಮ್ಮ ಸಿನಿಮಾ ಕ್ಲೈಮ್ಯಾಕ್ಸು, ಅದು ನನಗೆ ಆಗ್ಬಿಡ್ಬೋದೇನೋ ಕೊನೆಗೆ. ಇಷ್ಟೊಂದೆಲ್ಲ ಏನಕ್ಕೆ ಏನು ಅಂತ ಹೇಳಿ ಸೀರಿಯಸ್ಲಿ ಅದು ಎಮೋಷ್ನಲಿ ಮಾತಾಡಬೇಕಂತ ಹೇಳ್ತಾ ಇಲ್ಲ. ನಿಮ್ಗಳಿಗೆ ಗೊತ್ತಿರುತ್ತೆ ಇಂಟರ್ವಲ್ ಸಿನಿಮಾ ಏನು ಅಂತ ಹೇಳಿ. ಟ್ರೇಲರಿಂದ ನೋಡಿದ್ದೀರಾ, ಸಾಂಗ್ಸಿಂದ ನೋಡಿದ್ದೀರಾ, ಬಟ್ ಥಿಯೇಟರ್ಗಳಲ್ಲಿ ಒಂದು ಅಟೆಂಡೆನ್ಸ್ ಹಾಕಿ ಕೆಲವ್ರು ಹೇಳ್ತಿರ್ತಾರಪ್ಪ, ಒಳ್ಳೆ ಕಂಟೆಂಟ್ಗಳಿಲ್ಲ ಅಂತ. ಬಂದು ನೋಡಲಿ, ಅದು ಕಂಟೆಂಟ್ ಇಷ್ಟ ಆಗಿಲ್ಲ ಅಂದರೆ ಡೈರೆಕ್ಟ್ಲಿ ಅಲ್ಲೇ ಹೇಳಿ, ಟಿಕೆಟ್ ದುಡ್ಡು ವಾಪಸ್ ಕೊಡ್ತೀವಿ ಅಂತ ನಾವೇ ಹಾಕಿದ್ದೀವಲ್ಲ, ಇಡೀ ಟೀಮ್ ಅವರೇ ಹೇಳಿದ್ದೀವಿ. ಅಲ್ಲಿ ಜೆನ್ಯೂನ್ ಆಗಿರೋಂಥ ವಾಟ್ಸಪ್ ನಂಬರ್ಸ್ಗಳು ಕೊಟ್ಟಿದ್ದೀವಿ. ದೆನ್ ಇನ್ನೇನು ಹೇಳ್ಬೇಕಂತ ಗೊತ್ತಿಲ್ಲ. ಇವತ್ತೊಂದಷ್ಟು ಜನ ಸೆಲೆಬ್ರಿಟಿಗಳು ಬಂದರು, ಅವ್ರುಗಳು ಅಲ್ಲಿಂದ ನಾವು ಇಲ್ಲಿ ಮೈಕ್ ಹತ್ರ ಬರೋಷ್ಟರಲ್ಲಿ ಅರ್ಧ ಗಂಟೆ ಆಗಿದೆ. ರೀಸನ್ ಏನಂದರೆ ಒಂದಷ್ಟು ಮಾತುಗಳು ಕೇಳ್ಪಟ್ಟೆ. ಸಿನಿಮಾದಲ್ಲಿ ಆ ಪೋರ್ಷನ್ ಇಷ್ಟ ಆಯಿತು, ಈ ಡೈಲಾಗ್ಗಳು ಇಷ್ಟ ಆಯಿತು, ಈ ಆ್ಯಕ್ಟಿಂಗ್ಗಳು ಇಷ್ಟ ಆಯಿತು, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಇಂಟರ್ವಲ್ ಲಾಕ್ ಚೆನ್ನಾಗಿದೆ, ತುಂಬ ಜನ ಹೇಳಿದ್ರು. ಬಟ್ ಅದು ಎಲ್ಲಿಗೆ ರೀಚ್ ಆಗಬೇಕೋ ಅಲ್ಲಿಗೆ ರೀಚ್ ಆಗದಲ್ಲೇ ಇರೋದೊಂದು ಬೇಜಾರಿದೆ. ಬಟ್ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಂಡಿದ್ದೀವಿ ಅಂತ ಒಂದು ಖುಷಿನೂ ಕೂಡ ಇದೆ ನನಗೆ. ಜನ ಬಂದು ನೋಡಿ ಒಂದಷ್ಟು ಮಾತು ಹೇಳಿದ್ರೆ ಅದು ನೆಕ್ಸ್ಟ್ ಲೆವೆಲ್ ಖುಷಿ ಆಗುತ್ತೆ. ಸ್ಟಾರ್ ಸಿನಿಮಾಗಳಿಗೆಲ್ಲ ಬಂದು ನೋಡ್ತಾ ಇದ್ದೀರಾ, ಚಿಕ್ಕವರು ದೊಡ್ಡ ಸಿನಿಮಾ ಮಾಡಿದ್ದಾರೆ, ಅದಕ್ಕೊಂದು ಸ್ವಲ್ಪ ನೋಡಿ ಅಂತ ಕೇಳ್ಕೊಬೋದು ಅಷ್ಟೇ. ಆ್ಯಕ್ಚುಲಿ ಎಲ್ಲ ಸಿನಿಮಾಗಳಿಗೂ ಹೋದಾಗ ಮೊದಲು ರಿವ್ಯೂ ಕೊಡ್ತಿದ್ದೆ. ನನ್ನ ಸಿನಿಮಾಗೆ ಬನ್ನಿ ಮಾತಾಡಿ ನಿಮ್ಮ ಸಿನಿಮಾ ಬಗ್ಗೆ ಅಂತ ಹೇಳಿದಾಗ ನಾನು ಕೊನೆಯಲ್ಲಿ ನಿಂತಿದ್ದೆ. ಯಾಕೆಂದರೆ ಈ ಸಿನಿಮಾ ನೋಡೋಕ್ಕೆ ಬಂದಿದ್ದ ಸೆಲೆಬ್ರಿಟಿಗಳು ಎಲ್ಲರೂ ಬಂದು ನಾನು ರಿವ್ಯೂ ಕೊಡಬೇಕು ಅಂತ ನಿಂತಿದ್ರು. ನಾನು ಪ್ರತಿಯೊಬ್ಬರು ರಿವ್ಯೂನೂ ಕೇಳಿಸ್ಕೊಂಡಿದ್ದೀನಿ. ಅಂದರೆ ನಾನು ರಿವ್ಯೂ ಕೊಡಲೇಬೇಕು ಈ ಸಿನಿಮಾಗೆ ಅಂದ್ಬಿಟ್ಟು ರಿವ್ಯೂ ಕೊಟ್ಟಿದ್ದಾರೆ. ಹೌದು, ಥಿಯೇಟ್ರಿಗೆ ಜನ ಬರ್ತಿಲ್ಲ ಅನ್ನೋದೆಲ್ಲ ಸತ್ಯ. ಏನಕ್ಕೆ ನಾವು ಸೆಲೆಬ್ರಿಟಿ ಶೋ ಆಫ್ಟರ್ ರಿಲೀಸ್ ಇಟ್ಕೊಂಡ್ವಿ ಅಂದರೆ, ನಮಗೆ ಒಂದು ಜನರು ನೋಡ್ತಾರೆ, ಆ್ಯಂಡ್ ನೋಡಿದ ಜನ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಇಷ್ಟಪಟ್ಟವರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳಿಗೆ ಹೇಳಬೇಕು. ಹಾಗೆ OTTಲಿ ಬರುತ್ತೆ ಅಂತ ಕಾಯೋದನ್ನು ಬಿಡಬೇಕು. ಯಾಕೆಂದರೆ ಸ್ಟಾರ್ ಸಿನಿಮಾಗಳಿಗೆ ಹೌದು ಸತ್ಯವಾಗ್ಲೂ ಎಲ್ಲರೂ ಹೋಗಿ ನೋಡ್ತೀವಿ, ಈವನ್ ನಾವೂ ಅಷ್ಟೇ. ಬೇರೆ ಅಂದರೆ ಹೊಸೊಬ್ಬರನ್ನ ಸ್ಟಾರ್ಸ್ ಮಾಡಬೇಕು ಅಂತಂದರೆ ನೀವು ಎಲ್ಲರೂ ಬಂದು ಸಿನಿಮಾ ನೋಡಬೇಕು. ಸ್ಟಾರ್ಸ್ ಆದಮೇಲೆ ನಾವು ಹೋಗೋದು ಸೆಕೆಂಡ್ರಿ. ಒಬ್ಬರನ್ನ ಸ್ಟಾರ್ ಮಾಡೋಣ ಅಂತ ಬರೋದಿದೆಯಲ್ಲ, ಅದು ಜನರ ಕೈಯಲ್ಲೇ ಇದೆ. ನಮ್ಮ ಭವಿಷ್ಯಗಳು ನಿಮ್ಮ ಕೈಯಲ್ಲಿದೆ.
ನಿಮ್ಮನ್ನ ಎಲ್ಲರೂ ನಾವು ನಂಬಿದ್ದೀವಿ. ಈ ಸಿನಿಮಾನ ಗೆಲ್ಲಿಸ್ತೀರಾ. ಎಲ್ರಿಗೂ ನಮಸ್ಕಾರ. ಅವಾಗಿಂದ ಎಲ್ಲರೂ ಹೇಳ್ತಾ ಇದ್ದೀವಿ, ಯಾರು ಇವಾಗ ಬಂದು ಥಿಯೇಟ್ರ್ಗಳಲ್ಲಿ ಮೂವಿ ನೋಡ್ತಾ ಇಲ್ಲ ಅಂತ. ಎಲ್ಲ ಹೊಸಬ್ರು ಮಾಡೋ ಮೂವಿಗಳು ಎಲ್ಲರೂ ಒಂದೇ ಮಾತನ್ನು ಹೇಳ್ತಾರೆ, ಪ್ಲೀಸ್ ಬಂದು ನೋಡಿ ಅಂತ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಜನರಿಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಇವಾಗ ನೀವು ಬಂದು ನೋಡಲಿಲ್ಲ, ಇಂಡಸ್ಟ್ರಿ ಬೆಳೀತಾ ಇಲ್ಲ ಎಲ್ಲೋ ಹಿಂದುಳಿತಾ ಇದೆ ಅಂತ ಮಾತಾಡ್ತೀವಿ, ಕನ್ನಡ ಇಂಡಸ್ಟ್ರಿ ಎಲ್ಲೋ ಹಿಂದುಳಿತಾ ಇದೆ ಅಂತ. ದ ರೀಸನ್ ಇಸ್ ಜನ ಬಂದು ನೋಡ್ತಾ ಇಲ್ಲ. ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ಆಬ್ವಿಯಸ್ಲಿ ನಮ್ಮ ಇಂಡಸ್ಟ್ರಿ ಬೆಳೆಯಲ್ಲ. ನಮ್ಮ ಇಂಡಸ್ಟ್ರಿ ಹೇಗೆ ಬೆಳೆಯುತ್ತೆ? ಜನ ಬಂದು ಸಪೋರ್ಟ್ ಮಾಡಬೇಕು, ನೋಡಬೇಕು, ಹೊಸಬ್ರು ಮೂವಿನ ನೋಡಬೇಕು. ಯಾಕಂದರೆ ಇವಾಗ ಸ್ಟಾರ್ ಮೂವಿ ಎಲ್ಲರೂ ನೋಡ್ತಾರೆ. ಇವಾಗ ಎಲ್ಲರೂ ಹೇಳಿದ್ರು ಸ್ಟಾರ್ ಮೂವೀಸ್ ಎಲ್ಲರೂ ಹೋಗಿ ನೋಡ್ತಾರೆ. ಬಟ್ ಹೊಸಬ್ರು ಮೂವಿನೂ ನೋಡಬೇಕು. ಇವಾಗ ನೀವು ನೋಡ್ದೇ ಮನೇಲಿ ಕೂತ್ಕೊಂಡು ಇಲ್ಲ ನಾವು OTTನಲ್ಲಿ ನೋಡ್ತೀವಿ ಅಂದರೆ ಹಂಗಾಗಲ್ಲ ಅಲ್ವಾ? ಅದು OTTಗೆ ಅಷ್ಟೇ ಸೀಮಿತ ಆಗಿರುತ್ತೆ. ನಮ್ಮ ಬೆಳವಣಿಗೆ ದೊಡ್ಡದಾಗಿ ಕಾಣಬೇಕಾದ್ರೆ ನೀವು ಬಿಗ್ ಸ್ಕ್ರೀನಲ್ಲಿ ಬಂದು ನೋಡಬೇಕು ಅಂತ ಕೇಳ್ಕೊಳ್ತೀನಿ. ನಾವು ಹೊಸಬ್ರು ಯಾವುದೇ ಸ್ಟಾರ್ಗಳಲ್ಲ. ದಯವಿಟ್ಟು ನಾಳೆ ನೋಡ್ತೀನಿ, ನಾಳಿದ್ದು ನೋಡ್ತೀನಿ, ಫ್ರೀ ಆದಾಗ ನೋಡ್ತೀನಿ, ಇಲ್ಲ ಬಿಡ ಹೊಸಬ್ರದ್ದು ಇದನ್ನೆಲ್ಲ ಬಿಟ್ಟು ದಯವಿಟ್ಟು ಬಂದು ಸಿನಿಮಾ ನೋಡಿ. ಸಿನಿಮಾ ತುಂಬ ಚೆನ್ನಾಗಿದೆ. ಇಷ್ಟ ಆಗಲಿಲ್ಲ ಅಂದರೆ ನಾವೇ ಡೈರೆಕ್ಟಾಗಿ ಹೇಳ್ತಿದ್ದೀವಿ, ನಿಮ್ಮ ಟಿಕೆಟ್ ದುಡ್ಡನ್ನ ನಾವು ವಾಪಸ್ ಕೊಡ್ತೀವಿ ಅಂತ. ದಯವಿಟ್ಟು ಸಿನಿಮಾ ನೋಡಿ. ಥ್ಯಾಂಕ್ ಯು. ಸೊ ನನ್ನ ಹೆಸರು ಭರತ್ ವರ್ಷ್ ಅಂತ. ಇದು ನನ್ನ ಮೊದಲನೇ ನಿರ್ದೇಶನ. ಸೊ ಎಲ್ಲರೂ ಹೇಳ್ತಿದ್ರು ಮೊದಲನೇ ನಿರ್ದೇಶನ ಅಂತ. ಬಟ್ ಎವ್ರಿ ಡೈರೆಕ್ಟ್ರಿಗೆ ಫಸ್ಟ್ ಫಿಲಮು ಡೂ ಆರ್ ಡೈ. ಸೊ ಆ ಡೂ ಆರ್ ಡೈಯಲ್ಲಿ ನಾವು ಗೆಲ್ಲೇಬೇಕು ಅನ್ನೋದು ಒಂದು ಸಿಚುವೇಶನ್ ಬಂದೇ ಬರುತ್ತೆ. ಸೊ ಎರಡನೇದು, ನಾನು ಸಿಂಗಲ್ ಥಿಯೇಟರ್ ಆಡಿಯನ್ಸು. ಸೊ ಸಿಂಗಲ್ ಥಿಯೇಟ್ರಲ್ಲೇ ಸ್ಟಾರ್ ಫಿಲಮ್ ನೋಡಿ ಬೆಳೆದಂಥ ಆಡಿಯನ್ನು. ಸೊ ನನ್ನ ಸಿನಿಮಾನ ಪ್ರತಿಯೊಂದು ಸಿಂಗಲ್ ಥಿಯೇಟ್ರಲ್ಲೇ ತುಂಬ ಜಾಸ್ತಿ ನಾನು ರಿಲೀಸ್ ಮಾಡಿರೋದು. ಸೊ ನಾನು ಕೇಳ್ಕೊಳ್ಳೋದು ಒಂದೇ, ಎಲ್ಲರೂ ಬಂದು ಸಿನಿಮಾ ನೋಡಿ. ಸೊ ಇಲ್ಲಿರೋರೆಲ್ಲ ಆಡಿಯನ್ಸು ಇವಾಗ ಏನಾಗೈತೆ ಅಂದರೆ ಮೆಂಟಲಿ ಎಲ್ರಿಗೂ ಹೇಳ್ತಿರೋದಂದರೆ ಸಿನಿಮಾ ಗೊತ್ತಿಲ್ಲ ಅಂತ. ಹೊಸರು ಸಿನಿಮಾಗೆ ಖಂಡಿತವಾಗ್ಲೂ ಒಳ್ಳೆ ಕಂಟೆಂಟ್ ಬಂದೈತೆ. ಸಿನಿಮಾಗೆ ಬಂದು ಥಿಯೇಟ್ರಿಗೆ ಬಂದು ಸಿಂಗಲ್ ಥಿಯೇಟ್ರಲ್ಲಿ ದಯವಿಟ್ಟು ವಾಚ್ ಮಾಡಿ.